ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆದಮೇಲೆ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದು ತುಂಬ ಯೂಸ್ಫುಲ್ ವಿಡಿಯೋ ಅನ್ನೋ ಒಂದು ಉದ್ದೇಶಕ್ಕಾಗಿ ಸ್ವಲ್ಪ ಹೊಸ ಪ್ರಾಡಕ್ಟ್ನ ತರಿಸಿದ್ರೂ ಕೂಡ ಈ ಒಂದು ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡೋಣ ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಇದನ್ನು ನಾನು ಯಾವ ವೆಬ್ಸೈಟಲ್ಲಿ ತರಿಸಿದ್ದೀನಿ, ಹಾಗೆ ಇದರಿಂದ ಏನೆಲ್ಲ ಯೂಸ್ ಇದೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ತುಂಬ ಜನರಿಗೆ ಆಗೋ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಹ್ಯಾಂಡ್ ಮೇಲಾಗಿರ್ಬೋದು, ಕಾಲ್ ಮೇಲಾಗಿರ್ಬೋದು, ಬಾಡಿಯ ಯಾವ ಒಂದು ಪಾರ್ಟಲ್ಲೇ ಆಗಿರ್ಬೋದು ತುಂಬ ಹೇರ್ಗಳಿರುತ್ತೆ. ಸೊ ಏನಾಗುತ್ತೆ, ಸಡನ್ನಾಗಿ ನಾವೆಲ್ಲಾದರೂ ಒಂದು ಆಚೆ ಹೋಗಬೇಕು, ವೆಸ್ಟ್ರನ್ ಡ್ರೆಸ್ನ ವೇರ್ ಮಾಡಬೇಕು, ಫಾರ್ ಎಕ್ಸಾಂಪಲ್ಲು ಸ್ಕರ್ಟ್ ಆಗಿರ್ಬೋದು ಅಥವಾ ಕೋಲ್ಡ್ ಶೋಲ್ಡರು ಒಂದು ಟಾಪ್ಸ್ಗಳಾಗಿರ್ಬೋದು. ಸೊ ಇದನ್ನೆಲ್ಲ ನಾವು ವೇರ್ ಮಾಡಬೇಕಾದ್ರೆ ಏನಾಗುತ್ತೆ, ಎಲ್ಲೇ ಒಂದು ಕಡೆ ಹೇರ್ ಕಾಣಿಸಿದ್ರೂ ಕೂಡ ಅದು ತುಂಬ ಅಸಹ್ಯವಾಗಿ ಕಾಣಿಸುತ್ತೆ. ಮತ್ತು ಬೇರೆಯವರು ಫೈಂಡ್ ಔಟ್ ಮಾಡಿ ಹೇಳ್ತಾರೆ, ಈ ಥರ ಕಾಣಿಸ್ತಿದೆ, ಈ ಥರ ಶೋ ಅಪ್ ಆಗ್ತಿದೆ ಅಂತ. ಸೊ ಆ ಥರ ವಿಚಾರಗಳು ನಮ್ಮ ಕಿವಿಗೆ ಏನಾದರೂ ಬಿದ್ದಾಗ ಅದರಲ್ಲಿ ಹರ್ಟ್ ಆಗೋವಂಥದ್ದು ಯಾವ ವಿಚಾರದಲ್ಲೂ ಹರ್ಟ್ ಆಗಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಏನು ಮಾಡ್ತಾರೆ ಅಂದರೆ, ಆಚೆ ಹೋಗಬೇಕಾದ್ರೆ ಫಸ್ಟು ಪಾರ್ಲರ್ಗಳಿಗೆ ಹೋಗಿ ಅಲ್ಲಿ ಹೋಗಿ ವ್ಯಾಕ್ಸ್ ಮಾಡಿಸ್ಕೊಂಡು ಬರ್ತಾರೆ. ಆ ವ್ಯಾಕ್ಸ್ ಮಾಡಬೇಕಾದ್ರಂತೂ ಸಿಕ್ಕಾಪಟ್ಟೆ ಉರಿ ಬರುತ್ತೆ, ಪೇಯ್ನ್ ಆಗುತ್ತೆ, ಕೆಲವರಿಗಂತೂ ಸಿಕ್ಕಾಪಟ್ಟೆ ರ್ಯಾಷಸ್ ಕೂಡ ಆಗುತ್ತೆ. ಸೊ ಈ ಥರದ ಒಂದು ಮೆಥಡ್ನ ತಪ್ಪಿಸಿ ಈಸಿ ಮೆಥಡ್ನ ಯೂಸ್ ಮಾಡೋದು ಹೇಗೆ, ಸೊ ಇದಕ್ಕೆ ತಕ್ಕ ಹಾಗೆ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಇದೆಯಾ ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕಾಗತ್ತೆ. ಸೊ ತುಂಬ ಜನ ಏನು ಮಾಡ್ತಾರೆ, ಪಾರ್ಲರಿಗೆ ಹೋದಾಗ ಪೇಯ್ನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬ್ಲೇಡ್ಗಳಲ್ಲೆಲ್ಲ ಯೂಸ್ ಮಾಡ್ತಾರೆ. ಅದೇನಾಗುತ್ತೆ, ಹೇರ್ ಮತ್ತು ರೀಗ್ರೋತ್ ಆದಾಗ ಅದು ರಫ್ ಆಗಿ ಮತ್ತು ಥಿಕ್ನೆಸ್ ಆಗಿ ಹೇರ್ ಬೆಳೆಯುತ್ತೆ. ಮತ್ತು ಅದೇನಾಗುತ್ತೆ ಅಂದರೆ ಬುಡದಿಂದ ಅದು ಕಟ್ಟಾಗಿರೋದಿಲ್ಲ, ಗ್ರೋತ್ ಆಗ್ತಾನೆ ಇರುತ್ತೆ. ಆ ಥರ ಆದಾಗ ತುರ್ಕೆಗಳು ಬರುತ್ತೆ, ಅಂದರೆ ಇರ್ಚಿಂಗ್ ಬರುತ್ತೆ. ಹೇಳಬೇಕು ಅಂತಂದರೆ ಸಿಕ್ಕಾಪಟ್ಟೆ ಸಮಸ್ಯೆಗಳು ಬರುತ್ತೆ. ಈ ಥರ ಸಮಸ್ಯೆ ಬರಬಾರ್ದು. ಇದಕ್ಕೆ ಒಂದು ಬೆಸ್ಟ್ ಪ್ರಾಡಕ್ಟ್ ಇದೆಯಾ ಅಂತಂದರೆ ಖಂಡಿತ ಇದೆ. ಇತ್ತೀಚೆಗಷ್ಟೇ ಲಾಂಚ್ ಆಗಿದೆ ಒಂದು ಪ್ರಾಡಕ್ಟು. ಈ ಒಂದು ಪ್ರಾಡಕ್ಟ್ನ ನಾನು ತರಿಸಿದ್ದೀನಿ. ಯಾವ ವೆಬ್ಸೈಟಲ್ಲಿ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಅದ್ರ ಪ್ರೈಸ್ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾದರೆ ಇಷ್ಟೆಲ್ಲ ಹೇಳಿದ ಮೇಲೆ ಪ್ರಾಡಕ್ಟ್ನ ನಾನು ನಿಮಗೆ ತೋರಿಸಲೇಬೇಕಲ್ವ, ಅದ್ರ ಬಗ್ಗೆ ಮಾಹಿತಿ ಕೊಡಲೇಬೇಕಲ್ವ. ಸರಿ ಬನ್ನಿ ಪ್ರಾಡಕ್ಟ್ನ ನೋಡೋಣ. ಎಸ್ ಗ್ಯಾಸ್, ಈ ಒಂದು ಪ್ರಾಡಕ್ಟ್ನ ನಾನು ತರಿಸಿರೋದು ಮೀಶೋದಲ್ಲಿ. ಸೊ ಸುಮಾರಷ್ಟು ಪ್ರಾಡಕ್ಟ್ಗಳನ್ನು ನಾನು ಮೀಶೋದಲ್ಲಿ ತರಿಸಿದ್ದೀನಿ. ಅದು ಜೆನ್ಯೂನ್ ಆಗಿದ್ದರೆ ಮಾತ್ರ ಆ ಒಂದು ಪ್ರಾಡಕ್ಟ್ನ ತರಿಸಿ ಅದನ್ನು ನಾನು ಯೂಸ್ ಮಾಡಿ ಆ ನಂತರ ರಿಸಲ್ಟ್ ಬಂದ ಮೇಲೆ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಈಗ ನಾನು ತರಿಸಿರೋಂತಹ ಪ್ರಾಡಕ್ಟ್ ಬಂದ್ಬಿಟ್ಟು ಹೇರ್ ರಿಮೂವ್ ಮಾಡೋದ್ರ ಬಗ್ಗೆ ಈ ಒಂದು ಪ್ರಾಡಕ್ಟ್ನ ನಾನು ತರಿಸಿದ್ದೀನಿ. ಸೊ ಇದು ಕೈ ಆಗಿರ್ಬೋದು, ಕಾಲಾಗಿರ್ಬೋದು, ಹಾಗೆಯೇ ನಿಮ್ಮ ಪ್ರೈವೇಟ್ ಪಾರ್ಟ್ಸ್ ಎಲ್ಲೇ ಆಗಿರ್ಬೋದು, ಇದನ್ನು ಯೂಸ್ ಮಾಡ್ಬೋದು. ಆದರೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಯೂಸ್ ಮಾಡೋ ಬಿಫೋರ್ ನೀವು ಪ್ಯಾಚ್ ಟೆಸ್ಟ್ ಮಾಡಲೇಬೇಕಾಗತ್ತೆ. ಈ ಪ್ರಾಡಕ್ಟ್ ಅಂತಲ್ಲ, ಯಾವುದೇ ಪ್ರಾಡಕ್ಟ್ ಅಂದ್ರೂ ಕೂಡ ಫಸ್ಟು ಪ್ಯಾಚ್ ಟೆಸ್ಟ್ ಮಾಡಿ ಅದರಲ್ಲಿ ಓಕೆ ಗುಡ್ ರಿಸಲ್ಟ್ ಬಂದಮೇಲೆ ನೀವು ನೆಕ್ಸ್ಟು ಸ್ಟೆಪ್ನ ಮಾಡಬೇಕಾಗತ್ತೆ. ಸೊ ನೋಡಿ, ಇವಾಗ ನಾನು ಈ ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಸೊ ಇದನ್ನು ಫಸ್ಟು ನಾವು ಓಪನ್ ಮಾಡೋಣ. ಎಸ್, ಸೊ ಇದು ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಪ್ಯಾಕ್ ಆಫ್ 2 ಕೊಡ್ತಾರೆ. ಅಂದರೆ ಕೋಂಬೋ ಆಫರಲ್ಲಿ ಒಂದು ತೊಗೊಂಡ್ರೆ ಒಂದಕ್ಕೆ ಫ್ರೀ ಇರುತ್ತೆ. ಇದು ಬಂದ್ಬಿಟ್ಟು ಆರೋಮಿನ್ ಹೇರ್ ರಿಮೂವರ್ ಪೌಡರ್, ನೋ ರಿಸ್ಕ್ ನೋ ಪೇನ್ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಮತ್ತು ಸೊ ಈ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಹೇರ್ ರಿಮೂವರ್ ಪೌಡರ್. ಸೊ ನೋಡಿ, ನಿಮಗೆ ಕಾಣಿಸ್ತಾ ಇದೆ ಹೇರ್ ರಿಮೂವರ್ ಪೌಡರ್. ಇದು ಪೌಡ್ರ್ ಬೇಸಲ್ಲಿದೆ, ಯಾವುದೇ ಥರದ ಕ್ರೀಮ್ ಬೇಸಲ್ಲಿಲ್ಲ ಮತ್ತು ಯಾವುದೇ ಥರದ ಲಿಕ್ವಿಡ್ ಬೇಸಲ್ಲಿಲ್ಲ. ಇದು ಹೇರ್ ರಿಮೂವ್ ಮಾಡುತ್ತೆ ಮತ್ತು ಡೆಡ್ ಸೆಲ್ಸ್ನ ಕೂಡ ರಿಮೂವ್ ಮಾಡುತ್ತೆ, ಅಂದರೆ ಡಿಟ್ಯಾನ್ ಆಗಿ ಇದು ವರ್ಕ್ ಮಾಡುತ್ತೆ. ಸೊ ಇದನ್ನು ಹಚ್ಚೋದ್ರಿಂದ ರಿಮೂವ್ ಆದಮೇಲೆ ಯಾವುದೇ ಕಾರಣಕ್ಕೂ ಇರ್ಚಿಂಗ್ ಬರೋದಾಗಲಿ ಅಥವಾ ರ್ಯಾಷಸ್ ಆಗೋದಾಗಲಿ ಈ ಥರ ಪ್ರಾಬ್ಲಮ್ಗಳಾಗೋದಿಲ್ಲ. ಅದಕ್ಕೂ ಮೊದಲು ಪ್ಯಾಚ್ ಟೆಸ್ಟ್ ಮಾಡಲೇಬೇಕು, ಮತ್ತೆ ಹೇಳ್ತಾ ಇದ್ದೀನಿ ನಾನು. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ, ಇದನ್ನು ಯೂಸ್ ಮಾಡೋದು ತುಂಬ ಈಸಿ. ಸೊ ಏನು ಅಂತಂದರೆ, ಕ್ರೀಮ್ಗಳನ್ನ ಹಚ್ಕೊಂಡು ಗಂಟೆಗಟ್ಟಲೆ ಕೂತ್ಕೊಂಡು, ಇಲ್ಲಾಂದ್ರೆ ವ್ಯಾಕ್ಸ್ಗಳನ್ನು ಮಾಡಿಸ್ಕೊಂಡು ಅದನ್ನು ತೆಗೆಸ್ಬೇಕಾದ್ರೆ ರಿಮೂವ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಉರಿ ಬರುತ್ತೆ. ಸೊ ಅಂದರೆ ತುಂಬ
ಪೇನ್ಫುಲ್ ಅಂತ ಹೇಳ್ಬೋದು. ಈ ಥರದ್ದೆಲ್ಲ ಆಗತ್ತಲ್ವ, ಅದು ಇದರಲ್ಲಿ ಆಗಲ್ಲ. ಸೊ ಇದು ಪೌಡ್ರ್ ಬೇಸ್ ಅಂತ ಹೇಳಿದೆ. ಇದ್ರ ಪ್ರೈಸ್ ಕೂಡ ತುಂಬ ಚೆನ್ನಾಗಿದೆ, ತುಂಬ ಕಾಸ್ಟ್ಲಿ ಏನಿಲ್ಲ. ಇದ್ರ ಮ್ಯಾನುಫ್ಯಾಕ್ಚರ್ ಬಂದುಬಿಟ್ಟು 2026 ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ, ಅಂದರೆ ಈ ಇಯರಲ್ಲಿ. ಅದು ಫೆಬ್ರವರಿ 2026ಅಲ್ಲಿ. ಇದರ ಎಕ್ಸ್ಪೈರಿ ಡೇಟ್ ಬಂದ್ಬಿಟ್ಟು ಜನವರಿ 2029, ಅಂದರೆ 2029 ತನಕ ಇದ್ರದ್ದು ಎಕ್ಸ್ಪೈರಿ ಡೇಟ್ ಇರುತ್ತೆ. ಓಕೆ, ಸೊ ಈ ಪ್ರಾಡಕ್ಟ್ ನಾನು ತರಿಸಿರೋದು ಮೀಶೋದಲ್ಲಿ ಅಂತ ಆಲ್ರೆಡಿ ಹೇಳಿದೆ. ಇದನ್ನು ಇವಾಗ ನಾನು ಓಪನ್ ಮಾಡ್ತೀನಿ, ಮತ್ತು ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ನಾನು ತರಿಸಿರೋದು ಸೆಕೆಂಡ್ ಹ್ಯಾಂಡ್. ಫಸ್ಟ್ ಟೈಮ್ ತೊಗೊಂಡು ನಾನು ಯೂಸ್ ಮಾಡಿದೆ, ರಿಸಲ್ಟ್ ಗುಡ್ ಅಂತ ನಂಗೆ ಅನ್ನಿಸ್ತು. ಸೊ ಹಾಗಾಗಿ ನಾನೇನು ಮಾಡಿದೆ, ಸೆಕೆಂಡ್ ಟೈಮ್ ಆರ್ಡ್ರ್ ಮಾಡಿ ತರಿಸಿದೆ, ಸೇಮ್ ಲಿಂಕಲ್ಲೇ. ನೋಡಿ, ನೋಡಲಿಕ್ಕೆ ಇದರ ಲುಕ್ಸ್ ಬಂದುಬಿಟ್ಟು ಮೆಹಂದಿ ಪೌಡರ್ ಇದೆ ಅಲ್ಲ, ಸೊ ಆ ಥರ ಇದೆ, ಮೆಹಂದಿ ಪೌಡರ್ ಥರ ಇದರ ಲುಕ್ಸ್ ಇದೆ. ಸ್ಮೆಲ್ ಕೂಡ ಚೆನ್ನಾಗಿದೆ, ಹಾಗಂತ ಸ್ಮೆಲ್ ಮಾಡಿ ನೋಡಬೇಡಿ ಯಾವುದೇ ಪ್ರಾಡಕ್ಟ್ನ, ಸ್ಮೆಲ್ ಚೆನ್ನಾಗಿದೆ. ಸೊ ಪರವಾಗಿಲ್ಲ, ಅಂದರೆ ಈ ಒಂದು ಬಾಕ್ಸಲ್ಲಿ ಕೊಟ್ಟಿದ್ದಾರಲ್ವ, ಇದು ಬಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಪ್ರಾಡಕ್ಟ್, ನನಗೆ ಇಷ್ಟ ಆಯಿತು. ಮತ್ತು ಮೀಶೋದಲ್ಲಿ ತರಿಸಿ ಯೂಸ್ ಮಾಡಿರೋರು ತುಂಬ ಒಂದು ಗುಡ್ ರಿಸಲ್ಟ್ ಬಗ್ಗೆ ಅವರ ಸ್ಟಾರ್ ರೇಟಿಂಗ್ ಆಗಿರ್ಬೋದು, ಹಾಗೆ ರಿವ್ಯೂ ಕೂಡ ತುಂಬ ಚೆನ್ನಾಗಿದೆ. ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು. ನಿಮ್ಗೇನಾದರೂ ಇದು ನೀಡಿದರೆ ನಾನು ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಸೊ ತೊಗೊಬೋದು. ಈ ಪ್ರಾಡಕ್ಟ್ ಏನಕ್ಕೆ ಇಷ್ಟ ಆಯಿತು ಅಂತ ನಾನು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಏನಕ್ಕೆ ಅಂತಂದರೆ, ಎಲ್ಲಾದರೂ ಹೋಗಬೇಕಾಗಿರುತ್ತೆ. ಸೊ ಅರ್ಜೆಂಟಿಗೆ ಹೋಗಬೇಕು ಅಂತಂದಾಗ ಪಾರ್ಲರ್ ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಆಮೇಲೆ ಏನಪ್ಪ ಅಂತಂದರೆ, ಪಾರ್ಲರ್ ಹುಡ್ಕೊಂಡು ಹೋದ್ರೂ ಆ ಕ್ಯೂ ಸಿಸ್ಟಮಲ್ಲಿ ನಿಂತ್ಕೊಂಡು ಅಥವಾ ವೆಯ್ಟ್ ಮಾಡಿ ನಾವು ಆ ಒಂದು ಏನು ಅಂತಂದರೆ ವ್ಯಾಕ್ಸ್ ಎಲ್ಲ ಮಾಡಿಸ್ಕೊಂಡು ನಾವು ನೆಕ್ಸ್ಟ್ ಎಲ್ಲಾದರೂ ಒಂದು ಪಾರ್ಟಿ ಫಂಕ್ಷನ್ ಹೋಗಬೇಕು ಅಂತಂದರೆ ನಿಜವಾಗ್ಲೂ ನಾವು ಅದಕ್ಕಿಂತ ಒನ್ ಡೇ ಬಿಫೋರ್ ನಾವು ಅದನ್ನೆಲ್ಲ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಡೇ ಪಾರ್ಟಿ ಫಂಕ್ಷನ್ ಎಲ್ಲರೂ ಆಚೆ ಹೋಗೋದಿದ್ರೆ ಮಾಡ್ಬೋದು. ಆವತ್ತೇ ಏನಾದರೂ ಹೋಗಬೇಕು, ಅರ್ಜೆಂಟಲ್ಲಿ ಆಗಬೇಕು ಅಂದರೆ ಚಪ್ಪಯ್ಯ ಅಂದರೂ ಆಗಲ್ಲ, ಅದಂತೂ ನಿಜ. ಇದೇನಪ್ಪ ಅಂತಂದರೆ, ಜಸ್ಟ್ ಏನಿಲ್ಲ, ಒಂದು ಬೌಲ್ ತೊಗೊಳ್ಳಿ, ಬೌಲಲ್ಲಿ ಪೌಡ್ರ್ ಮಿಕ್ಸ್ ಮಾಡಿ, ಅಂದರೆ ನಿಮಗೆ ಎಷ್ಟು ನೀಡಿದೆ ಅನ್ನೋದನ್ನು ನೋಡಿ ಪೌಡ್ರ್ ಮಿಕ್ಸ್ ಮಾಡಿ, ಅದನ್ನು ತಿಕ್ಕಾಗಿ ಮಿಕ್ಸ್ ಮಾಡಬೇಕು. ಅಂದರೆ ತುಂಬ ತೆಳು ಮಾಡಬಾರ್ದು. ಈಗ ಎಕ್ಸಾಂಪಲ್ ನಾವೇನಾದರೂ ಹೇರ್ಗೆ ಮೆಹಂದಿ ಹಾಕ್ತೀವಲ್ವ, ನಾವು ಹೇಗೆ ಪಾರ್ಲರ್ಗಳಲ್ಲಿ ತಿಕ್ಕಾಗಿ ಮೆಹಂದಿ ಪೌಡರ್ನ ಮಿಕ್ಸ್ ಮಾಡಿರ್ತಾರೆ ನೋಡಿ, ಆ ಒಂದು ಹದದಲ್ಲಿ ನೀವು ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡಿ ಎಲ್ಲಿ ಹೇರ್ ಇರುತ್ತೆ, ಎಕ್ಸಾಂಪಲ್ ಇಲ್ಲಿ ಹೇರ್ ಇರುತ್ತೆ ಅಂದ್ಕೊಳ್ಳಿ, ಇಲ್ಲಿ ನೀವು ಹಚ್ಚಬೇಕು. ಹಿಂಗೆ ಹಚ್ಚಿ ಒಂದು 15 ಮಿನಿಟ್ಸ್ ಬಿಡಬೇಕಾಗತ್ತೆ. 15 ಮಿನಿಟ್ಸ್ ಬಿಟ್ಟು ಆಮೇಲೆ ಒಂದು ಕ್ಲಾತಲ್ಲಿ ನೀವು ಈ ಥರ ಒರೆಸೋದ್ರಿಂದ, ಅಂದರೆ ಆಪೋಸಿಟ್ ಡೈರೆಕ್ಷನಲ್ಲಿ ನೀವು ಒರೆಸೋದ್ರಿಂದ ಎಲ್ಲಿ ಹೇರ್ ಇರುತ್ತೋ, ಕೈಯಲ್ಲಾಗಿರ್ಬೋದು, ಕಾಲಲ್ಲಾಗಿರ್ಬೋದು, ಪ್ರೈವೇಟ್ ಪಾರ್ಟ್ಸಲ್ಲಾಗಿರ್ಬೋದು, ಎಲ್ಲಿರುತ್ತೋ ಅಲ್ಲಿ ನೀಟಾಗಿ ಹೇರು ರಿಮೂವ್ ಆಗುತ್ತೆ. ಸೊ ಈ ಒಂದೇ ಒಂದು ಪ್ರಾಡಕ್ಟ್ ನೀವೇನಾದರೂ ಮನೇಲಿ ಇಟ್ಕೊಂಡು ಕ್ಯಾರಿ ಮಾಡಿದ್ರಿ ಅಂತಂದರೆ, ನಿಜವಾಗ್ಲೂ ಹೇಳ್ತೀನಿ, ಪಾರ್ಲರ್ಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡೋದು ಉಳಿಸ್ಬೋದು. ಸೊ ಈ ಪ್ರಾಡಕ್ಟು ಮಸ್ಟ್ ಆ್ಯಂಡ್ ಬೈ ಅಂತ ಹೇಳ್ತೀನಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮೀಶೋದಲ್ಲಿ ತೊಗೊಂಡಿದ್ದು ನಾನು, ಒಂದಕ್ಕೊಂದು ಫ್ರೀ ಇದೆ ನೋಡಿ. ಒಂದು ಓಪನ್ ಮಾಡಿದ್ದೀನಿ, ಇನ್ನೊಂದು ನಾನು ಓಪನ್ ಮಾಡಿಲ್ಲ. ಸೊ ಇದನ್ನು ಫಸ್ಟ್ ಯೂಸ್ ಮಾಡ್ತೀನಿ. ಇದು ಯೂಸ್ ಮಾಡಿ ಖಾಲಿ ಆದಮೇಲೆ ಈ ಬಾಕ್ಸ್ನ ನಾನು ಓಪನ್ ಮಾಡ್ತೀನಿ. ಸೊ ಮತ್ತೊಮ್ಮೆ ಹೇಳ್ತೀನಿ, ಒಂದು ಬೌಲ್ ತೊಗೊಳ್ಳಿ, ಪ್ಲಾಸ್ಟಿಕ್ ಬೌಲ್ ತೊಗೊಳ್ಳಿ, ಇಲ್ಲ ಅಂತಂದರೆ ಸೆರಾಮಿಕ್ ಬೌಲ್ ಇರುತ್ತಲ್ಲ ಅದು ತೊಗೊಳ್ಳಿ. ಅದರಲ್ಲಿ ನಿಮ್ಗೆ ಎಷ್ಟು ಬೇಕು, ಎಷ್ಟು ನೀಡಿದೆ ಅನ್ನೋದನ್ನ ನೋಡಿ ಪೌಡ್ರ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ವಾಟರ್ ಹಾಕಬೇಕು. ಬಿಸಿನೀರಲ್ಲ, ನಾರ್ಮಲ್ ವಾಟರ್, ನೀವೇನು ಯೂಸ್ ಮಾಡ್ತಿರಲ್ಲ ತಣ್ಣೀರು, ಆ ವಾಟರ್ನ ಹಾಕಿ ತಿಕ್ಕಾಗಿ ಸ್ವಲ್ಪ ದಪ್ಪವಾಗಿ ನೀವು ಪೇಸ್ಟನ್ನು ಮಿಕ್ಸ್ ಮಾಡಿ ಆಮೇಲೆ ಕೈಗೆ ಹಚ್ಕೊಳ್ಳಿ, ಆಮೇಲೆ ಕಾಲಿಗೆ ಹಚ್ಕೊಳ್ಳಿ. ಸೊ ಒಂದು 15 ನಿಮಿಷ ವೆಯ್ಟ್ ಮಾಡಿ ಆಮೇಲೆ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಳ್ಳಿ. ಎಷ್ಟು ನೀಟಾಗಿ ಹೋಗುತ್ತೆ ಅಂತಂದರೆ ನಿಜವಾಗ್ಲೂ ಅಷ್ಟು ನೀಟಾಗಿ ರಿಮೂವ್ ಆಗುತ್ತೆ. ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಇದು, ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಬೈ ಮಾಡ್ಕೊಬೋದು ಮೀಶೋದಲ್ಲಿ. ನಿಮಗೇನಾದರೂ ಇದ್ರ ಲಿಂಕ್ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿದರೆ ನಾನು ಅದನ್ನು ಲಿಂಕ್ನ ಅಪ್ಡೇಟ್ ಮಾಡ್ತೀನಿ. ಹಾಗೆ ಇದನ್ನು ಹುಡುಗರು ಮತ್ತು ಹುಡುಗಿರು ಇಬ್ಬರು ಯೂಸ್ ಮಾಡ್ಬೋದು. ಆದರೆ ಚಿಕ್ಕ ಮಕ್ಕಳಿಗೆ ಇದನ್ನು ಯೂಸ್ ಮಾಡೋದು ಬೇಡ. ಸೊ ಹಾಗೆ ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತು ಬಾಣಂತಿಯರು, ಹಾಗೆ ಪ್ರೆಗ್ನೆನ್ಸಿ ಬಾಣಂತಿಯರು ಇಂಥವರು ಕೂಡ
ಯೂಸ್ ಮಾಡೋದು ಬೇಡ ಅಂತ ಹೇಳ್ತೀನಿ. ಬಿಕಾಸ್ ಆಫ್ ಆವಾಗ ಹೆಲ್ತ್ ಕೇರ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಥರದ್ದೆಲ್ಲ ಪ್ರಾಡಕ್ಟ್ ಏನು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಆ ಥರ ನಿಮ್ಗೆ ಏನಾದರೂ ನೀಡಿತ್ತು ಅಂದರೆ ಡಾಕ್ಟರ್ನ ಸಜೆಷನ್ ತೊಗೊಳ್ಳಿ. ಸೊ ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಸೊ ನೋಡಿದ್ರಲ್ಲ ಗಾಯ್ಸ್, ಈ ಒಂದು ಪ್ರಾಡಕ್ಟ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತೀನಿ. ಹಾಗೆಯೇ ಇಷ್ಟು ದಿನ ನಿಮ್ಮ ಪ್ರೀತಿ, ವಿಶ್ವಾಸ, ಸಹಕಾರ, ಸಪೋರ್ಟ್ ತುಂಬ ಕೊಟ್ಟಿದ್ದೀರಾ. ಅದಕ್ಕೆ ನಾನು ಯಾವತ್ತೂ ನಿಮಗೆ ಋಣಿಯಾಗಿರ್ತೀನಿ. ನಾನು ಮಾಡುವಂತಹ ಎಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ನೀವೇನು ಮಾಡಬೇಕು, ನಾನು ಮಾಡಿರುವ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್.